ನಾವು ಹಿಂಗೆ ಬಂದರು ಧರ್ಮ ರಕ್ಷಣೆಗೆ, ನಾವೆಲ್ಲರೂ ಏನು ಕಡಿಮೆ ಇಲ್ಲ. ಮೊದಲನೇ ಗುಂಡಿಯಲ್ಲಿ ಏನಾಯಿತು, ಏನೂ ಸಿಗಲಿಲ್ಲ, ಸಮಾಧಾನ ಆಯಿತು, ಪರವಾಗಿಲ್ಲ ಅಂತ. ಎರಡನೇ ಗುಂಡಿಯಲ್ಲಿ ಸಿಗಲಿಲ್ಲ, ಸ್ವಲ್ಪ ವಿಶ್ವಾಸ ಬಂತು. ಮೂರನೇದಲ್ಲೊಂದು ಮೂಳೆ ಸಿಕ್ಬಿಡ್ತು, ಡೌಟ್ ಬಂತು ನಮಗೆ, ಏನೋ ಇದೇ ಪ್ರಾಬ್ಲಮ್ ಅಂತ. ನಾಲ್ಕನೇದ್ರಲ್ಲಿ ಸಿಗಲಿಲ್ಲ, ಐದನೇದರಲ್ಲಿಲ್ಲ, ಆರನೇದ್ರಲ್ಲಿ ಒಂದು ಬಾಡಿ ಸಿಕ್ತು. ನೋಡ್ತೀಯಾ, ಹೇಳಿರ್ಲಿಲ್ವ ನಾನು ಅಂದ್ವಿ, ಅದು ಗಂಡು ಸಿಂಧು ಅಂತಾಯಿತು. 7, 8, 9, 10, 11, 12 ಈ SIT-ನವರು ಪುಣ್ಯಾತ್ಮರು ಅಲ್ಲಿಗೆ ಮುಗಿಸಿದ್ರು. ಆಮೇಲೆ ಏನು ಮಾಡಿದ್ರು ಗೊತ್ತಾ, 13 ಬಿಟ್ಟು 14 ಹೋದ್ರು, 14, 15, 16, 17 ಎಲ್ಲ ನೋಡ್ಕೊಂಡು ಬಂದರು. 13ನೇದಕ್ಕೆ ಅಂತ ವಿಶೇಷವಾದ ಗ್ರೌಂಡ್ ಪೆನೆಟ್ರೇಟಿಂಗ್ ರೆಡಾರ್ ತೆಗೆದುಕೊಂಡು ಬಂದು ಅದರ ಆಳಕ್ಕೆ ಹೋಗಿ ಅದನ್ನು ತೆಗೆದು 22 ಅಡಿ ತೆಗೆದು ನೀರು ಸಿಗ್ತಾ ಇದೆ ಅಂತ ಅಲ್ಲೇ ಬಿಟ್ರು. ಇಲ್ಲಾಂದ್ರೆ ಬೋರ್ವೆಲ್ ಹಾಕಿರೋರು 800 ಅಡಿ ಆದ್ರೂ ಪರವಾಗಿಲ್ಲ, ಒಂದಾದ್ರೂ ಬಾಡಿ ಹುಡುಕಿ ತೆಗಬೇಕು ಅಂತ. ಆಗ ನಮ್ಗೆ ವಿಶ್ವಾಸ ಬಂತು, ಏನೂ ಇಲ್ಲ, ಈಗ ಬರ್ತೀನಿ. ಲೇಟಾಗಿ ಬಂದವ್ರ ಥರನೇ ನಾವು ಕೂಡ ಲೇಟ್ ಎಂಟ್ರಿ ಕೊಟ್ಟು ನನಗೆ ಧರ್ಮಸ್ಥಳದ ಮೇಲೆ ವಿಶ್ವಾಸ. ಹಂಗೆ ಲೇಟ್ ಎಂಟ್ರಿ ಮಾಡಿದವರು ಯಾರು ಚಪ್ಪಾಳೆ ತಟ್ಕೊಳ್ಳೋಂಗಿಲ್ಲ. ಮುಂಚೆ ಬಂದವರಿಗೆ ಮಾತ್ರ ಮೊದಲ ಚಪ್ಪಾಳೆಯ ಗೌರವ ಆಗಿದೆ. ನಾನು ಆ ಕಾರಣಕ್ಕೆ ಅವರಿಬ್ಬರಿಗೆ ವಿಶೇಷವಾದ ಗೌರವವನ್ನ, ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತೀನಿ. ಯಾಕೆ ಅಂತಂದ್ರೆ ಇಡೀ ರಾಜ್ಯದಲ್ಲಿ ಒಂದು ಸಮೂಹ ಸನ್ನಿ ಉಂಟಾಗಿತ್ತು. ಸಮೀರ್ ಅನ್ನೋಂಥ ಒಬ್ಬ ಹುಡುಗ, ಕೇಳಿದ್ರೆ ಯಾರೋ ಹಿಂದೂ ಇರಬೇಕು ಅಂತ ಅನ್ಸುತ್ತೆ, ಹಿಂದೂ ಅಲ್ಲ, ಮುಸ್ಲಿಂ. ಅದಕ್ಕೆ ನಾನು ಸಮೀರ್ ಮುಲ್ಲಾ ಅಂತ ಕರೆಯೋದು. ಸಮೀರ್ ಮುಲ್ಲಾ ಅಂತ ಒಬ್ಬ ಹುಡುಗ ಒಂದು ವಿಡಿಯೋ ಮಾಡಿದ. ಆ ವಿಡಿಯೋದಲ್ಲಿ ಏನು ಹೇಳಿದ ಅಂತಂದ್ರೆ, AI ಟೆಕ್ನಾಲಜಿ ಬಳಸಿಕೊಂಡು ಹೇಗೆ ಧರ್ಮಸ್ಥಳದಲ್ಲಿರುವಂತ ಕೆಲವರು ಅತ್ಯಾಚಾರ ಮಾಡಿ ಒಂದು ಹೆಣ್ಣು ಮಗಳನ್ನು ಊದ್ಬಿಟ್ರು ಅಂತ ಮಾಡಿದ. ಎಲ್ಲೂ ಕೂಡ ಧರ್ಮಸ್ಥಳದ ಪ್ರಮುಖರ ಹೆಸರು ತರಲಿಲ್ಲ, ಆದರೆ ಗೊತ್ತಾಗುವಂತಿತ್ತು ಇವ್ರ ಬಗ್ಗೆನೇ ನಾನು ಮಾತಾಡ್ತಿದ್ದೀನಿ ಅಂತ. ಎಷ್ಟು ವೈರಲ್ ಆಯಿತು ಅಂತಂದ್ರೆ, ಕರ್ನಾಟಕದಲ್ಲಿ ನಾವೊಂದು 6.5-7 ಕೋಟಿ ಜನ ಇದ್ದೀವಿ. 7 ಕೋಟಿ ಜನರಲ್ಲಿ ಮಕ್ಕಳು ವೃದ್ಧರನ್ನು ತೆಗೆದ್ರೆ ಒಂದು 4 ಕೋಟಿ ಜನ ಸಿಗ್ಬೋದು. 4 ಕೋಟಿ ಜನರಲ್ಲಿ 1 ಕೋಟಿ ಜನ ವಿಡಿಯೋ ನೋಡಿದ್ರು. 1.5 ಕೋಟಿ, ಆಲ್ಮೋಸ್ಟ್ 50% ಜನ ಯಾರ್ಯಾರ ಸೋಷಿಯಲ್ ಮೀಡಿಯಾದಲ್ಲಿರುವಂತ ತರುಣ ವರ್ಗ ಇದೆಯೋ ಅದರಲ್ಲಿ 50% ಜನ ವಿಡಿಯೋ ನೋಡಿದ್ರು. ವಿಡಿಯೋ ಹೆಂಗ್ ಸ್ಪ್ರೆಡ್ ಆಯ್ತು ಅಂತಂದ್ರೆ, ಕಾಲೇಜ್ ಮಕ್ಕಳುಗಳಲ್ಲಿ ವಿಡಿಯೋ ನೋಡಿ, ವಿಡಿಯೋ ಹೋಗಿದೆ ನೋಡಿ, ಏನ್ ಮಾಡ್ಬಿಟ್ಟಿದ್ದಾರೆ, ಇದು ಧರ್ಮಸ್ಥಳದ ಬಗ್ಗೆ ಒಂದು ಮಾತಾಡ್ತಿರೋದು ಅಂತ ಅದು ಗೊತ್ತಾಗೋ ತರ ಮಾಡಿರೋದ್ರಿಂದ ಧರ್ಮಸ್ಥಳ ಅಂತ ಎಲ್ಲ ಕಡೆ ಬಂದಿದೆ. ಹೇಗೆ ಸುದ್ದಿ ಆಗಿದೆ ಅಂತಂದ್ರೆ, ಈಗೇನಾದ್ರೂ ಧರ್ಮಸ್ಥಳದ ಪರವಾಗಿ ಯಾರಾದ್ರೂ ಮಾತನಾಡಿದ್ರೆ ಹೊಡಿತಾರೆ ಅನ್ನೋ ಕಾಲಕ್ಕೆ ಇದೇ ಮೈಸೂರಿನ ವಿಕಾಸ ಒಂದು ವಿಡಿಯೋ ಮಾಡಿದ, ನಾನು ನಿಂತ್ಕೊಂಡಿದ್ದೀನಿ ಧರ್ಮಸ್ಥಳದ ಪರವಾಗಿ, ಯಾವ ಬಂದು ನಿಂತಾಗ ಈಗ ಹೇಳ್ತಿದ್ದ ಹೆಚ್ಚು ಕಡಿಮೆ 80 ಲಕ್ಷ ಜನ ವಿಡಿಯೋ ನೋಡಿದ್ದಾರೆ ಅಂತ. ಮೊದಲ ವಿಡಿಯೋ ಬಂದಿತ್ತಲ್ಲ ಸಮೀರ್ಗೆ ವಿರುದ್ಧವಾಗಿ, ಇಡೀ ರಾಜ್ಯದಲ್ಲಿ ಮಾತನಾಡುವಂತಹ ಸುನಾಮಿಯ ಎದುರಿಗೆ ನಿಲ್ಲುವಂತ ಎದೆಗಾರಿಕೆ ಯಾರಾದ್ರೂ ತೋರಿಸ್ಲಿಕ್ಕೆ ಅಂಜ್ತಾ ಇದ್ದಾಗ ಮೊದಲ ವಿಡಿಯೋ ಮಾಡಿದವನು ಹೀಗಾಗಿ ಇವತ್ತು ಎದಕ್ಕೆ ಮೇಲೆ ಕೂತಿದ್ದಾನೆ. ಅವರಿಂದ ಅಭಿನಂದನೆ ಸಲ್ಲಿಸ್ತೀನಿ. ಈ ವಿರೋಧಿಗಳ ಗ್ರೂಪ್ ಇದೆಯಲ್ಲ, ಅದರಲ್ಲಿ ಮುಸಲ್ಮಾನರಿದ್ದಾರೆ, ಅದರಲ್ಲಿ ಸೌಜನ್ಯ ಪರ ಹೋರಾಟಗಾರರು ಅಂತ ಅನ್ಕೊಂಡು ಫೇಕ್ ID ಮಾಡ್ಕೊಂಡು ಕೂತಿರೋರಿದ್ದಾರೆ, ಅದರಲ್ಲಿ ಲೆಫ್ಟಿಸ್ಟ್ ಗ್ರೂಪ್ ಇದೆ. ಇವರೆಲ್ಲರೂ ಸೇರ್ಕೊಂಡು ಹೇಗೆ ಮಾತನಾಡ್ಲಿಕ್ಕೆ ಶುರು ಮಾಡ್ತಾರೆ ಅಂತಂದ್ರೆ, ಅವ್ರು ಕೀರ್ತಿನ ಬೈಯಲ್ಲ, ವಿಚಾರದ ಕುರಿತಂತೆ ಮಾತನಾಡ್ಲಿಕ್ಕೆ ದಮ್ಮಿರೋದಿಲ್ಲ ಅವರಿಗೆ. ಕೀರ್ತಿಯವರ ಅಕ್ಕ, ಕೀರ್ತಿಯವರ ಅಮ್ಮ, ಕೀರ್ತಿ ಫ್ಯಾಮಿಲಿ, ಇದನ್ನೆಲ್ಲ ಹಿಡ್ಕೊಂಡು ಬಂದು ಯಾವ ತರ ಮಾತನಾಡ್ತಾರೆ ಅಂತಂದ್ರೆ, ನೀವು ಅದನ್ನು ನೋಡ್ತಾ ಇದ್ರೆ ಇವನಿಗೆ ಯಾಕಾದ್ರೂ ಬೇಕಪ್ಪ ಅಂತ ಅನ್ಸುತ್ತೆ. ತುಂಬಾ ಜನ ಹೇಳಿರ್ಲಿಕ್ಕೆ ಸಾಕು, ನಿನ್ಗೆ ಯಾಕೋ ಬೇಕು, ನೀನು ಪಾಡಿಗೆ ನೀರೋ ಅಂತ ಹೇಳಿದ್ರೆ ಆಗ ಕೀರ್ತಿ ಏನು ಉತ್ತರ ಕೊಟ್ಟಿರ್ಬೋದು ಅಂತ ನನಗೆ ಗೊತ್ತು. ಅಂಥ ಸಂದರ್ಭದಲ್ಲೂ ಕೂಡ ನಾನು ಧರ್ಮದ ಪರವಾಗಿ ಬಲವಾಗಿ ನಿಲ್ತೀನಿ ಅಂತ ಹೇಳಿ ನಿಂತವನು ಕೀರ್ತಿ. ಹೀಗಾಗಿ ನಾನು ಅವರಿಬ್ಬರಿಗೂ ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸ್ತೀನಿ. ಬಹುಶಃ ಎಲ್ಲರೂ ಮರಿಬೋದು, ಧರ್ಮಸ್ಥಳದ ಪ್ರಮುಖರು ಮರಿಬಹುದು, ಧರ್ಮಸ್ಥಳದ ಜನ ಮರಿಬಹುದು, ಜೈನ ಜನ ಮರಿಬಹುದು, ಹಿಂದೂ ಸಮಾಜ ಮರಿಬಹುದು, ಆದರೆ ಭಗವಂತನ ಗುಡ್ ಬುಕ್ಸ್ ನಲ್ಲಿ ಕೆಲವರ ಹೆಸರು ದಾಖಲಾಗುತ್ತಲ್ಲ, ಅಂಥದ್ರಲ್ಲಿ ಕೆಲವರ ಹೆಸರು ಇರುತ್ತೆ ಅಂತ ನಾನು ಧೈರ್ಯವಾಗಿ ಹೇಳ್ತೇನೆ. ಇವರಲ್ಲದೆ ಇನ್ನೂ ಅನೇಕ ಕೆಲಸ ಮಾಡಿದ್ದಾರೆ. ಯಾರ್ಯಾರು ಬರ್ಲಿಕ್ಕೆ ಸಾಧ್ಯವಾಗುತ್ತೋ ಅವ್ರು ಬೇರೆ 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 ವೇದಿಕೆ ಹಂಚಿಕೊಳ್ತಿದ್ದಾರೆ. ಭಗವಂತನ ಗುಡ್ ಬುಕ್ಸ್ ಅಲ್ಲಿ ಅವರು ಹೀಗೆ ಇರಲಿ, ಭಗವಂತ ಒಳ್ಳೇದು ಮಾಡಲಿ ಅವರಿಗೆ ಅಂತ ನಾನು ಹೃತ್ಪೂರ್ವಕವಾಗಿ ಹಾರೈಸ್ತೀನಿ. ಅಕಸ್ಮಾತ್ ಕೆಟ್ಟದ್ದಾದರೂ ತಲೆ ಕೆಡಿಸ್ಕೊಳ್ಬೇಡಿ. ಯಾಕೆ ಅಂತಂದ್ರೆ ಹಿಂದೂ ಸಮಾಜದ ಒಂದು ದೌರ್ಭಾಗ್ಯ ಏನು ಅಂತಂದ್ರೆ, ತನಗೆ ಒಳಿತು ಮಾಡುವುದವರನ್ನ ಮರೆಯೋದು ಮತ್ತು ಅವರಿಗೆ ಕೆಡುಕು ಮಾಡೋದು ಹಿಂದೂ ಸಮಾಜದ ಒಂದು ಸಹಜವಾಗಿರುವಂತಹ ಅಂಗವಾಗಿರೋದ್ರಿಂದ ಇದು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳದೆ ಲೆಟ್ ಅಸ್ ಗೋ ಫಾರ್ವರ್ಡ್, ಮುಂದಕ್ಕೆ ಹೋಗೋಣ ಅನ್ನೋದನ್ನ ದೃಢವಾಗಿ ಮನಸ್ಸಿನಲ್ಲಿ ಇಟ್ಕೊಂಡು ಅವರು ಮುಂದುವರಿಬೇಕು. ಮತ್ತು ನಾನು ಹೇಳಿದ್ದನ್ನು ಸುಳ್ಳಾಗಿಸುವಂತ
ಪ್ರಯತ್ನ ನಿಮ್ಮದು ಆಗಬೇಕು ಅಂತ ನಾನು ಯಾವತ್ತೂ ಭಾವಿಸ್ತೀನಿ. ಇಷ್ಟು ನಾನು ಕೊಡಬೇಕಾಗಿರುವಂಥ ಪೀಠಿಕೆ. ವಾಸ್ತವವಾಗಿ ಯಾಕೆ ಹಿಂದೂ ದೇವಸ್ಥಾನಗಳ ಮೇಲೆ ಅಟ್ಯಾಕ್ ಮಾಡ್ತಾರೆ? ಯಾಕೆ ಹಿಂದೂ ದೇವಸ್ಥಾನಗಳನ್ನು ಆಯ್ಕೆ ಮಾಡಿಕೊಳ್ತಾರೆ? ಯಾಕೆ ಮಠಾಧೀಶರುಗಳನ್ನು ಗುರುತಿಸಿ ಅವರನ್ನ ಪೀಠದಿಂದ ಕೆಳಗಿಳಿಸಿ ಓಡಿಸೋದಕ್ಕೆ ಪ್ರಯತ್ನ ಪಡ್ತಾರೆ? ಯಾಕೆ ಸಮಾಜಕ್ಕೆ ಹಿಂದೂ ಸಮಾಜದ ಈ ಪ್ರಮುಖ ವ್ಯಕ್ತಿಗಳನ್ನ ಕಂಡಾಗ ನಾಚಿಕೆಯಾಗುವಂತೆ ಮಾಡುವಂತ ಒಂದು ಪ್ರಯತ್ನ ಮಾಡ್ತಾರೆ? ಸ್ವಲ್ಪ ಯೋಚನೆ ಮಾಡಿಯಲ್ಲ ಯಾವತ್ತಾದರೂ? ಹಿಂದೂ ದೇವಸ್ಥಾನಗಳ ಮೇಲಿನ ಆಕ್ರಮಣ 2025ರಲ್ಲಿ ಶುರುವಾಯ್ತಾ? ಸಮೀರ ಶುರು ಮಾಡಿದ್ದ? ಇಲ್ಲ ರೀ. ಹಿಂದೂ ದೇವಸ್ಥಾನಗಳ ಮೇಲಿನ ಆಕ್ರಮಣ ಮೊಹಮ್ಮದ್ ಅವನ ತುಘಲಕ್ಕರ ಕಾಲದಲ್ಲಿ, ಮೊಹಮ್ಮದ್ ಗಜ್ನಿಯರ ಕಾಲದಲ್ಲಾಯ್ತು. ಮೊಹಮ್ಮದ್ ಗಜ್ನಿಯರು ಆಕ್ರಮಣ ಮಾಡಿದಾಗ ಅವರು ಮೊದಲು ಆಕ್ರಮಣ ಮಾಡ್ತಾ ಇದ್ದಿದ್ದು ಈ ದೇಶದ ರಾಜರುಗಳನ್ನ ತಮ್ಮ ತೆಕ್ಕೆಗೆ ತೆಗೆದುಕೊಳ್ಳೋಕ್ಕಿಂತ ಮುಂಚೆ ದೇವಾಲಯಗಳನ್ನ ಧ್ವಂಸ ಮಾಡ್ತಿದ್ದರು. ಕಾರಣ ಏನು ಗೊತ್ತಾ? ಎಲ್ಲಿಯವರೆಗೂ ಒಂದು ಊರಿನಲ್ಲಿ ಸಮಾಜದ ಕೊನೆಯ ಹಂತದ ಜನರವರೆಗೂ ಮುಟ್ಟುವಂತ ಒಂದು ದೇವಸ್ಥಾನ ಇದೆಯೋ ಆ ಊರಿನಲ್ಲಿ ಮುಸಲ್ಮಾನರು ಏನೂ ಮಾಡ್ಲಿಕ್ಕಾಗದಿಲ್ಲ. ಆ ಊರಿನಲ್ಲಿ ಕ್ರಿಶ್ಚಿಯನ್ರು ಏನೂ ಮಾಡ್ಲಿಕ್ಕಾಗದಿಲ್ಲ. ಆ ಊರಿನಲ್ಲಿ ಲೆಫ್ಟಿಸ್ಟ್ಗಳ ಬೇಳೆ ಬೇಯೋದಿಲ್ಲ. ಇದನ್ನ ಮೊಹಮ್ಮದ್ ಗಜ್ನಿ ಅವತ್ತೇ ಅರಿತುಕೊಂಡರು. ಗಜ್ನಿಯಿಂದ ಆಕ್ರಮಣಕ್ಕೆ ಅಂತ ಬಂದಂತ ಮೊಹಮ್ಮದ್ ಗಜ್ನಿ ಅನೇಕ ದೇವಾಲಯಗಳನ್ನು ಧ್ವಂಸಗೊಳಿಸಿದಾಗ ಜನ ಏನಂದ್ಕೊಳ್ತಿದ್ರು ಗೊತ್ತಾ? ಈ ಎಲ್ಲ ದೇವಾಲಯಗಳ ಒಡೆಯನಾಗಿರುವಂತ ಸೋಮನಾಥನನ್ನು ಮುಟ್ಲಿ ಅವನು ಗೊತ್ತಾಗುತ್ತೆ ಅವನಿಗೆ ಅಂತ. ನಾನು ಹಿಂಗೆ ದೇವ್ರು ನೋಡ್ಕೋತಾರೆ ನಾವೇ ಕಡ್ಲೆಕಾಯಿ ತಿನ್ಲಿಕ್ಕಿರೋದ? ಸೋಮನಾಥನನ್ನು ಮುಟ್ಲಿ ಅಂತ ಅವನು ಕಿವಿಗೆ ಬಿತ್ತು. ಸೋಮನಾಥದ ಮೇಲೆ ವಿಶ್ವಾಸ ತಾನೇ ಇರುತ್ತೆ ನಿಮಗೆ. ಈ ಸೋಮನಾಥಕ್ಕೆ ಹೋಗ್ತೀನಿ ಅಂತ ಸೋಮನಾಥದ ಮೇಲೆ ಆಕ್ರಮಣಕ್ಕೆ ಅಂತ ಹೋದಾಗ ಸೋಮನಾಥದ ರಕ್ಷಣೆಗೆ ನಿಲ್ಲಬೇಕಾಗಿದ್ದ ರಾಜ ಓಡೋಗಿಲ್ಲ. ಅವನಿಗೆ ಎದುರಿಸೋ ಧೈರ್ಯ ಇರಬೇಕು. ಆಗ ಏನ್ ಮಾಡಿದ್ರು ಗೊತ್ತಾ? ಕೈಯಲ್ಲಿ ಶಸ್ತ್ರವೇ ಇಲ್ಲದ ಭಕ್ತರು ಯಾರು ಪೂಜೆಗೆ ಅಂತ ಹೋಗಿದ್ರು, ಯಾರು ಪೂಜೆ ಮಾಡ್ಲಿಕ್ಕೆ ಅಂತ ನಿಂತ ಪೂಜಾರಿಗಳಿದ್ರು, ಅವರು ಬಲವಾಗಿ ಕೈ ಹಿಡ್ಕೊಂಡು ನಿಂತರು. ಕೊನೆ ಉಸಿರಿನವರೆಗೂ ಹೋರಾಟ ಮಾಡ್ತೀವಿ, ಈ ದೇವಸ್ಥಾನವನ್ನು ಬಿಟ್ಕೊಡೋದಿಲ್ಲ ಅಂತ ಫೈಟಿಗೆ ನಿಂತವ್ರು ಸಾಮಾನ್ಯ ಜನ 50,000 ಜನ ನಿಂತಿದ್ರಂತ. ಅವನು ಮುಲಾಜ್ ನೋಡದೆ ಪ್ರತಿಯೊಬ್ಬರನ್ನ ಕಡದು ಬಿಸಾಕಿ ಅಲ್ಲಿನ ಮೂರ್ತಿಯನ್ನ ತೆಗೆದುಕೊಂಡು ಬಂದ, ಚೂರು ಮಾಡಿದ, ತನ್ನ ದೇಶಕ್ಕೆ ತೆಗೆದುಕೊಂಡು ಹೋಗಿ ತಾನು ಹತ್ತುವ ಸಿಂಹಾಸನದ ಮೆಟ್ಟಿಲಾಗಿ ಮಾಡಿಕೊಂಡ ಅಲ್ಲಿನ ಪ್ರಮುಖ ಶಿವಲಿಂಗವನ್ನು. ಯಾಕೆ ಗೊತ್ತಾ? ಹರಟು ಮಾಡಬೇಕು ಅಂತ. ನೀವು ಯಾವ ಶಿವಲಿಂಗವನ್ನು ಪೂಜಿಸ್ತಾ ಇದ್ರಲ್ಲ ಅದ್ರ ಮೇಲೆ ಕಾಲಿಟ್ಟು ಓಡಾಡ್ತಾ ಇದ್ದೀವಿ ನೋಡಿ ಅಂತ. ಇವತ್ತಿಗೂ ಕೆಲವು ಜಿಹಾದಿ ಎಲಿಮೆಂಟ್ಗಳು ನಮ್ಮ ಶಿವಲಿಂಗದ ಮೇಲೆ ಕಾಲಿಟ್ಟು ಫೋಟೋ ತೆಕ್ಕೋತಾರೆ, ಸೆಲ್ಫಿ ತೆಕ್ಕೋತಾರೆ. ನೋಡಿದ್ರೆ ತುಂಬಾ ದೊಡ್ಡ ಗಲಾಟೆ ಆಗುತ್ತೆ. ಆ ಸೆಲ್ಫಿ ತೆಗೆದುಕೊಂಡಿದ್ದವನು ಈ ತರದ ಕಾಂಗ್ರೆಸ್ ಗವರ್ಮೆಂಟ್ ಇರುವಂತ ರಾಜ್ಯ, ನಾನು ಪೊಲಿಟಿಕಲ್ ಅಂತ ತಿಳ್ಕೊಳ್ಬೇಡಿ, ಬಟ್ ಫ್ಯಾಕ್ಟ್ ಅದು. ಕಾಂಗ್ರೆಸ್ ಗವರ್ಮೆಂಟ್ ಇರುವಂತ ರಾಜ್ಯ ಆದ್ರೆ ಗಲಾಟೆ ಆಗುತ್ತೆ, ತಣ್ಣಗೆ ಹೋಗ್ಬಿಡುತ್ತೆ. ಈಗ ಭುವನೇಶ್ವರಿ ದೇವಿಯನ್ನ ಒಪ್ಪದೇ ಇರುವಂತ ಒಂದು ಹೆಣ್ಣು ಮಗಳ ಹತ್ರ ಚಾಮುಂಡೇಶ್ವರಿ ದೇವಿಯ ಉತ್ಸವವನ್ನ ಮಾಡಿಸಿದಾಗ ಏನ್ ಮಾಡ್ಲಿಕ್ಕೆ ಆಯ್ತಪ್ಪ ನಿಮ್ಮ ಹತ್ರ? ಏನ್ ಮಾಡ್ತೀರಿ? ನಾನಿದ್ದು ಉದ್ಘಾಟನೆ ಆಗುತ್ತೆ, ನಮ್ಗೆ ವಿರೋಧ ಇತ್ತು ಅಂತೀರಾ, ಉದ್ಘಾಟನೆಗೆ ಹೋಗ್ತೀರಾ, ಉತ್ಸವ ನೋಡ್ತೀರಾ, ವಾ ಚೆನ್ನಾಗಿದೆ ಅಂತ ಹೇಳ್ತೀರಾ, ಕೊನೆಗೆ ಪತ್ರಿಕೆಗಳಲ್ಲಿ ಬರೀತಾರೆ. ಎಲ್ಲ ವಿರೋಧದ ನಡುವೆಯೂ ಹಿಂದೂಗಳು ಶಾಂತವಾಗಿ ಸ್ವೀಕರಿಸಿದರು. ಏನು ಮನೋಭಾವ ಹಿಂದೂಗಳು? ಮಣ್ಣಗಟ್ಟಿ ಮನೋಭಾವ. ಸಾರಿ, ಬಹಳ ಭಾವುಕನಾಗ್ತೀನಿ, ನಾನು ಕೋಪಿಸ್ಕೊಂಡೆ. ನನಗೆ ಬಹಳ ಆಕ್ರೋಶ ಏರುತ್ತೆ. ಏನ್ ನರಸತ್ತ ಜನಾಂಗಪ್ಪ ನಮ್ದು ಅಂತ ಅನ್ಸುತ್ತೆ ನನಗೆ. ಏನು ಮಾಡೋದು? ಫೇಸ್ಬುಕ್ ಅಲ್ಲಿ ಫೈಟ್, ಟಿವಿ ಸ್ಟುಡಿಯೋಗಳಲ್ಲಿ ಫೈಟ್, ಪ್ರತ್ಯಕ್ಷವಾದ ಭೂಮಿಗೆ ಬಂದಾಗ ಗಲಾಟೆಯೇ ಇಲ್ಲ. ಮುಸಲ್ಮಾನರದ್ದು ಮಾಡ್ಲಿಕ್ಕೆ ದಮ್ಮಿದ್ರೆ ಮಾಡಿ ತೋರಿಸ್ತೀವಿ. ಅವತ್ತು ಹಾಗೆ ಆಯ್ತು. ಆಕ್ರಮಣಗಳ ಮೇಲೆ ಆಕ್ರಮಣಗಳು ಮಾಡಿ ಅವನು ನಮ್ಮನ್ನು ಹರ್ಟ್ ಮಾಡಬೇಕು ಅಂತ ಮಾಡದ, ಏನೂ ಮಾಡ್ಲಿಕ್ಕಾಗಲಿಲ್ಲ. ನಾವು ಕೊನೆಗೂ ಏನು ಅನ್ಕೊಂಡ್ರಿ ಗೊತ್ತಾ? ಒಂದಲ್ಲ ಒಂದು ದಿನ ಸೋಮನಾಥ ಎದ್ದು ಬರ್ತಾನೆ, ಇವರಿಗೆಲ್ಲರಿಗೂ ಪಾಠ ಕಲಿಸ್ತಾನೆ. ಸೋಮನಾಥ ಕಲಿಸ್ತಾನ್ರಿ, ಅವನು ಸರಿಯಾದ ಟೈಮ್ ನೋಡಿ ಕಲಿಸ್ತಾನೆ, ನಮಗೋಸ್ಕರ ಕಾಯ್ತಾನೆ. ನನ್ನ ಮಕ್ಕಳು ನನ್ನನ್ನು ಪೂಜೆ ಮಾಡಿದವರು, ನನ್ನಿಂದ ಎಲ್ಲವನ್ನೂ ಪಡ್ಕೊಂಡವರು ಏನಾದರೂ ಮಾಡ್ತಾರ, ನನ್ನ ಪರವಾಗಿ ಎದ್ದು ನಿಲ್ತಾರ. ನನ್ನ ಕಾದು ಕೊನೆಗೆ ಸೋಮನಾಥನ ಎದ್ದು ನಿಂತು ಅವ್ರನ್ನೆಲ್ಲರೂ ಕಥೆ ಮುಗಿಸಿ ಮತ್ತೊಮ್ಮೆ ವೈಭವದ ಆ ಮಂದಿರದಲ್ಲಿ ಮತ್ತೊಮ್ಮೆ ಪುನರ್ ಪ್ರತಿಷ್ಠಾಪಿತನಾಗಿ ಯಾರ್ಯಾರು ಒಡೆದಾಕ್ಲಿಕ್ಕೆ ಅಂತ ಬಂದಿದ್ರು ಅವ್ರ ಎದುರುಗಡೆ ಇವತ್ತು ಎದೆ ಎತ್ತಿ ನಿಂತಿದ್ದಾನೆ. 1000 ಸಲ ಒಡೆದಾಕಿದ್ರು ಮತ್ತೆ ನಿಲ್ದಿನಿ ಕಡ್ರ ನಿಮ್ಮ ಅಪ್ಪ ನಾನು ಅಂತ ಆಗ ಹೇಳೋ ಮಟ್ಟಿಗೆ ಸೋಮನಾಥ ಮತ್ತೆ ಎದ್ದಿಂದ ನಾವೇನ್ ಮಾಡಿದ್ವಿ?
ಯಾತಕ್ಕೆ ಹಿಂದೂ ದೇವಸ್ಥಾನಗಳನ್ನ ಅವತ್ತಿನಿಂದ ಇವತ್ತಿನವರೆಗೂ ಅಟ್ಯಾಕ್ ಮಾಡ್ತಿರೋದು? ಬರೀ ಮುಸಲ್ಮಾನರು ಅಂದ್ಕೊಂಡ್ರ? ಈ ದೇಶಕ್ಕೆ ಬಂದಂತ ಕ್ರಿಶ್ಚಿಯನ್ರು ಏನ್ ಮಾಡಿಲ್ಲ? ಮುಸಲ್ಮಾನರು ಲೆಕ್ಕ ಕೊಟ್ರೆ ಗಾಬರಿ ಆಗ್ತೀರಾ ನೀವು? ಈ ದೇಶದಲ್ಲಿ ಒಟ್ಟು ಮುಸಲ್ಮಾನರು ಒಡೆದು ಬಿಸಾಕಿರುವಂತ ದೇವಸ್ಥಾನಗಳ ಸಂಖ್ಯೆ 40,000ಕ್ಕೂ ಹೆಚ್ಚು, 40,000+. ನಮ್ಗೆ ಗೊತ್ತಿರೋದು ಕೆಲವು ಮಾತ್ರ. ಅಯೋಧ್ಯೆಯ ರಾಮ ಮಂದಿರ ಒಡೆದು ಹಾಕಿದ, ಮಧುರೆಯ ಕೃಷ್ಣ ಮಂದಿರದ ಪಕ್ಕದಲ್ಲಿ ಮಸೀದಿ ಕಟ್ಟಿದ್ರು, ಕಾಶಿಯ ವಿಶ್ವನಾಥ ಮಂದಿರವನ್ನ ಮಸೀದಿ ಮಾಡಿಕೊಂಡ್ರು, ಜ್ಞಾನವಾಪಿ ಮಸೀದಿ ಅಂತ ಕರೀತಾರೆ. ಇವತ್ತಿಗೂ ಕೂಡ ಆ ಮಸೀದಿ ಓಪನ್ ಆಗಲಿಲ್ಲ, ಅದರಲ್ಲಿ ದೇವರನ್ನು ಕೂರಿಸ್ಲಿಕ್ಕಾಗಲಿಲ್ಲ. ಪಕ್ಕದಲ್ಲಿ ಅಹಲ್ಯಾಬಾಯಿ ಹೋಳ್ಕರ್ ಕಟ್ಟಿರುವಂತ ಮಂದಿರಕ್ಕೆ ಪೂಜೆ ಮಾಡ್ತೀವಿ. ಮೂಲ ಸ್ಥಾನದಲ್ಲಿರುವಂತಹ ಆದಿತ್ಯ ಮಂದಿರ ಏನಾಯ್ತು ಗೊತ್ತಿಲ್ಲ, ಮೊಹಮ್ಮದ್ ಬಿನ್ ಕಾಸಿಂ ಹೊಡೆದು ಉರುಳಿಸಿದ ಆ ಮಂದಿರ ಇವತ್ತಿಗೂ ನಮ್ಮ ಕೈಗೆ ಬಂದಿಲ್ಲ, ಯಾಕೆಂದ್ರೆ ಪಾಕಿಸ್ತಾನ ಆಗೋಗಿದೆ. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಅಂತ ಪ್ರತಿನಿತ್ಯ ಪ್ರಾರ್ಥನೆ ಮಾಡ್ತೀವಿ, ಆ ಶಾರದಾ ದೇವಿಯೇ ಪಿಒಪಿಯಲ್ಲಿದ್ದಾಳೆ. ಕಾಶ್ಮೀರದಲ್ಲಿರುವಂತಹ ಆದಿತ್ಯ ಮಂದಿರ, ಮಾರ್ತಾಂಡ ದೇವಸ್ಥಾನ, ಮಟನ್ ಟೆಂಪಲ್ ಅಂತ ಕರೀತಾರೆ ಅದನ್ನೀಗ, ಮಟನ್ ಅಂತ ಕರೀತಾರೆ. ಕಾಶ್ಮೀರಕ್ಕೆ ಹೋದ್ರೆ ಗೊತ್ತಾಗುತ್ತೆ ನಿಮಗೆ, ಮಟನ್ ಟೆಂಪಲ್ ಅಂತ ಕರೀತಾರೆ. ಒಡೆದು ಉರುಳೋಗಿದೆ. ಅಲ್ಲಿ ಮುಸಲ್ಮಾನರು ಬಂದು ಸಿನಿಮಾ ಶೂಟ್ ಮಾಡ್ಲಿಕ್ಕೆ ಅಂತ ಅದನ್ನು ಬಳಸ್ಕೊಳ್ತಾರೆ, ಅಲ್ಲಿ ರೊಮ್ಯಾಂಟಿಕ್ ಗೀತೆಗಳನ್ನ ಶೂಟ್ ಮಾಡ್ತಾರೆ. ಆದ್ರೆ ಅದರ ಹಿಂದೆ ಒಂದು ಅದ್ಭುತವಾಗಿರುವಂತ ಪರಂಪರೆ ಇತ್ತು, ಮರೆತೋಗಿದೆ, ವಾಪಸ್ ಪಡ್ಕೊಳ್ಳಿಕ್ಕೆ ಆಗಲಿಲ್ಲ. ಮುಸಲ್ಮಾನರು ಅಷ್ಟು ಅನ್ಯಾಯ ಮಾಡಿದ್ರು. ಆದ್ರೆ ಹಿಂದಿಂದ ಬಂದ್ರು ಕ್ರಿಶ್ಚಿಯನ್ರು ಏನ್ ಮಾಡಿದ್ರು ಗೊತ್ತಾ? ಈ ದೇಶದ ದೇವಸ್ಥಾನಗಳನ್ನ ಸರ್ಕಾರಿ ವಶಕ್ಕೆ ತೆಗೆದುಕೊಂಡ್ರು. ಅವರು ಮಸೀದಿಗಳನ್ನು ತೆಗೆದುಕೊಳ್ತೀವಿ ಅಂತ ಹೇಳಿದ್ರು. ಮಸೀದಿ ತೆಗೆದುಕೊಳ್ತೀನಿ ಅಂತ ಹೇಳಿದಾಗ ಮುಸಲ್ಮಾನರು ಜಬರ್ದಸ್ತ್ ಪ್ರತಿಭಟನೆ ಮಾಡಿದರು. ಪ್ರಾಬಬ್ಲಿ 1930s ನಲ್ಲಿ, 1930ರ ದಶಕದಲ್ಲಿ ಅವರು ಮಾಡಿದ ಪ್ರತಿಭಟನೆಗೆ ಹೆದರಿದಂತ ಕ್ರಿಶ್ಚಿಯನ್ರು ಅವರು ಮುಸಲ್ಮಾನರ ಮಸೀದಿಗಳನ್ನು ಬಿಟ್ಕೊಟ್ರು, ಆದರೆ ಹಿಂದೂ ದೇವಾಲಯಗಳನ್ನು ಬಿಟ್ಕೊಡ್ಲಿಲ್ಲ, ಹಂಗೆ ಉಳಿಸ್ಕೊಂಡ್ರು. ಅದರ ಹಿಂದೆಯೇ ಈ ಲೆಫ್ಟಿಸ್ಟ್ಗಳು ಬಂದ್ರು. ಅವ್ರು ಏನ್ ಮಾಡಿದ್ರು? ದೇವಸ್ಥಾನಗಳನ್ನು ವಶಪಡಿಸ್ಕೊಳ್ಳಿಲ್ಲ, ದೇವಸ್ಥಾನಕ್ಕೆ ಹೋಗುವ ತರುಣರ ತಲೆ ಕೆಡಿಸಿದ್ರು. ಯಾಕೆ ಹೋಗ್ತೀರಾ ಅಲ್ಲಿಗೆ, ಕೆಲ್ಸಕ್ಕೆ ಬರಲ್ಲ, ಅಲ್ಲಿರೋ ದೇವರು ಸುಳ್ಳು, ಅಲ್ಲಿರೋ ದೇವರ ಕೆಲಸಕ್ಕೆ ಬರದವರು, ದೇವಸ್ಥಾನಗಳನ್ನು ನೋಡ್ಕೊಳ್ಳೋರು ಸರಿ ಇದ್ದವರು, ಹೀಗೆ ಪದೇ ಹೇಳಿ ನಮ್ಮ ತಲೆ ಕೆಡಿಸಿದ್ರು. ಪರಿಣಾಮ ಏನಾಯ್ತು? 3 ಥರದ ಜನ ನನ್ನ ದೇಶದ ದೇವಸ್ಥಾನಗಳ ಮೇಲೆ ಆಕ್ರಮಣ ಮಾಡಿದ್ರು. ಆದರೆ ನೋವಿನ ಸಂಗತಿ ಏನು ಗೊತ್ತಾ? ಇವರ ಆಕ್ರಮಣ ಮಾಡಬೇಕಾದ್ರೆ ಬೇರೆ ಯಾರನ್ನೂ ಬಳಸ್ಕೊಳ್ಳಿಲ್ಲ, ನಮ್ಮ ಹಿಂದೂಗಳ ಹೆಗಲ ಮೇಲೆ ಬಂದು ಬಿಟ್ಟು ಅದೇ ದೇವಸ್ಥಾನಗಳನ್ನು ನಾಶ ಮಾಡಿದ್ರು. ಇವತ್ತಿಗೂ ನಾವೇ ಹೆಗಲು ಕೊಟ್ಟು ಧರ್ಮಸ್ಥಳ ಹೊಡಿರಿ ಅಂತ ನಿಂತ್ಕೊಂಡಿದ್ವಿ. ಪುಣ್ಯ ಅಣ್ಣಪ್ಪ ನೋಡಿ ಬೇಸತ್ತು, ನಿಮ್ಮಿಂದ ಏನಾಗಲ್ಲ ಅಂತ ಅವನೇ ಕೈ ತೆಗೆದುಕೊಂಡಿದ್ರಿಂದ ಇವೆಲ್ಲ ಪ್ರಕರಣಗಳು ನಡೀತು. ಬಿಟ್ಟರೆ ನಮಗೆ ಬಿಟ್ಟಿದ್ದಿದ್ರೆ ಧರ್ಮಸ್ಥಳ ಇಷ್ಟೊತ್ತಿಗೆ ಸಿದ್ದರಾಮಯ್ಯನವ್ರ ಕೈಯಲ್ಲಿರ್ತಿತ್ತು, ಸಿದ್ದರಾಮಯ್ಯನವ್ರ ಕೈಯಲ್ಲಿದ್ರೆ ಸರ್ಕಾರದ ಹತ್ರ ಇರ್ತಿತ್ತು ಅಂತ. ಆಮೇಲೆ ನಿಮ್ಗೆ ಗೊತ್ತಿದ್ದ ಧರ್ಮಸ್ಥಳದ ಉತ್ಸವಗಳು ಏನಾಗ್ತಿದ್ವು, ಧರ್ಮಸ್ಥಳದಿಂದ ನಡೀತಾ ಇರುವ ಸೇವಾ ಕಾರ್ಯಗಳು ಏನಾಗ್ತಿದ್ವು, ಇವೆಲ್ಲವೂ ಗೊತ್ತು. ನಾನೀಗ ಧರ್ಮಸ್ಥಳಕ್ಕೆ ಬರೋಕ್ಕಿಂತ ಮುಂಚೆ ಒಂದು 3-4 ಸಂಗತಿನ ನೆನಪಲ್ಲಿ ಇಟ್ಕೊಳ್ಳಿ. ಎಲ್ಲೇ ಈ ತರದ ಘಟನೆಗಳು ನಡೆದಾಗೂ ಸ್ವಲ್ಪ ಹತ್ತಿರದಿಂದ ಗಮನಿಸಿ ಅಂತ ನಿಮ್ಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಹಿಂದೂ ದೇವಸ್ಥಾನಗಳ ಮೂಲ ಕಲ್ಪನೆ ಏನು ಗೊತ್ತೇ? ಹಿಂದೂ ದೇವಸ್ಥಾನ ವಿದ್ಯಾದಾನ ಮಾಡಬೇಕು. ನಮ್ಮಲ್ಲಿ ಶಾಲೆಗಳನ್ನ ನಡೆಸ್ತಾ ಇದ್ದಿದ್ದು ಗುರುಕುಲಗಳ ರೂಪದಲ್ಲಿ ದೇವಸ್ಥಾನಗಳನ್ನ. ಹುಷಾರಿಲ್ಲ ಅಂತ ಬಂದ್ರೆ ಔಷಧಿಯನ್ನು ಕೊಡ್ತಾ ಇತ್ತು. ದೇವಸ್ಥಾನ ಈ ದೇಶದಲ್ಲಿ ಅನ್ನದಾನ ಮಾಡ್ತಾ ಇತ್ತು, ಹಸಿವಿನಿಂದ ಬಂದವರಿಗೆ ಊಟ ಕೊಡ್ತಿತ್ತು. ಮಿತ್ರೇ, ಒಬ್ಬ ರಾಜಕಾರಣಿ ಅನ್ನದಾನ ಮಾಡೋದಕ್ಕೂ ಒಂದು ದೇವಸ್ಥಾನ ಅನ್ನದಾನ ಮಾಡೋದಕ್ಕೂ ಡಿಫರೆನ್ಸ್ ಇದೆ. ರಾಜಕಾರಣಿ ಅನ್ನದಾನ ಮಾಡಿದ್ರೆ ಏನಂತಾರೆ ಗೊತ್ತಾ ಜನ? ಏನು ಅವ್ರ ಅಪ್ಪಂದು ಕೊಡ್ತಾರ, ಕೊಡ್ಲಿ ಬಿಡು, ಹೋಗಿ ಊಟ ಮಾಡೋಣ ಅಂತ. ಆದ್ರೆ ದೇವಸ್ಥಾನ ಕೊಟ್ಟರೆ ಏನ್ ಹೇಳ್ತಾರೆ ಗೊತ್ತಾ? ಪ್ರಸಾದ ಕಣೋ. ಬೇರೆ ಊರಿನಿಂದ ಹೋದವರು ಪ್ರಸಾದ ತಗೊಂಡ್ಮೇಲೆ ಹುಂಡಿಗೊಂದು ಸ್ವಲ್ಪ ದುಡ್ಡು ಹಾಕಿ ಇನ್ನೂ 4 ಜನರಿಗೆ ಅನುಕೂಲ ಆಗಲಿ ಅಂತ ಪ್ರಸಾದ ನಿತ್ಯ ನಡೆಯುವಂತೆ ನೋಡ್ಕೊಳ್ಳೋದಕ್ಕೆ ಭಕ್ತರೇ ವ್ಯವಸ್ಥೆ ಮಾಡ್ತಾರೆ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.